ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಒಂದು ಮೀಡಿಯಂ ಸೈಜ್ ಈರುಳ್ಳಿ ಅನಿಯನ್, ಒಂದು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಇಲ್ಲಿ 1/4 ಕಪ್ನಷ್ಟು ನಾನು ಒಣ ಕೊಬ್ಬರಿ ತಗೊಂಡಿದ್ದೇನೆ, ಅಥವಾ ನೀವು ಫ್ರೆಶ್ ಗ್ರೇಟೆಡ್ ಕೊಕೊನಟ್ಸ್ ಯೂಸ್ ಮಾಡ್ಬೋದು. ಇಲ್ಲಿ ಅರ್ಧ ಲೆಮನ್, 4 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, ಖಾರ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಅರಸಿನ, 1/2 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 2 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, 5 ಮೊಟ್ಟೆ, 1 ಗ್ರೀನ್ ಚಿಲ್ಲಿ ಹಸಿಮೆಣಸು, 250 ಗ್ರಾಮ್ನಷ್ಟು ಮಶ್ರೂಮ್ ಅಣಬೆ. ಪ್ಯಾನ್ ಇಲ್ಲಿ ಬಿಸಿಯಾಗಿದೆ. ಮೊದಲಿಗೆ ಒಣ ಕೊಬ್ಬರಿ ಹಾಕೋಣ. ಡ್ರೈ ಕೊಕೊನಟ್ ಗ್ರೇಟೆಡ್, ಅಥವಾ ಆಲ್ರೆಡಿ ನಾನು ಹೇಳಿದ್ದೇನೆ ಫ್ರೆಶ್ ಕೊಕೊನಟ್ ಸಹ ತಗೊಳ್ಬೋದು, ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಸಹ. ಇದನ್ನೀಗ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗನೇ ನಾವು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಆನಂತರ ಜೀರಿಗೆ ಹಾಕೋಣ. ಇಲ್ಲಿಗ ಒಣ ಕೊಬ್ಬರಿ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡುವ. ಈಗ ಇಲ್ಲಿ ಸೇಮ್ ಪ್ಯಾನಿಗೆ 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಈಗ ನಾವು ಬಾಯಿಲ್ ಮಾಡಿದ ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೀಗ ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡುವ. ಈಗ ಡ್ರೈ ರೋಸ್ಟ್ ಮಾಡಿದ ಕೊಕೊನಟ್, ಗಾರ್ಲಿಕ್ ಬೆಳ್ಳುಳ್ಳಿ, ಗರಂ ಮಸಾಲ ಪೌಡರ್, ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪುಡಿ, ಚಿಲ್ಲಿ ಪೌಡರ್, ಟರ್ಮರಿಕ್, ಇದಕ್ಕೆ ಸ್ವಲ್ಪ ವಾಟರ್ ನೀರು ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಒಣಮೆಣಸು ಹಾಕೊಳ್ಳೋಣ, ಡ್ರೈ ರೆಡ್ ಚಿಲ್ಲಿ, ಈಗ ನಾವು ತುಂಡು ಮಾಡಿಟ್ಟಂತ ಆನಿಯನ್ ಈರುಳ್ಳಿ ಸೇರಿಸ್ಕೊಳ್ಳುವ. ಅದರ ಜೊತೆನೆ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೀಗ ಒಳ್ಳೆ ರೀತಿ ಫ್ರೈ ಮಾಡೋಣ. ನಾವು ಈರುಳ್ಳಿಯನ್ನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಇಲ್ಲೀಗ ಈರುಳ್ಳಿ ಒಳ್ಳೆ ರೀತಿ ಕೆಂಪಾಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಮಶ್ರೂಮ್ ಅಣಬೆ ಸೇರಿಸ್ಕೊಳ್ಳುವ. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು. ಇದನ್ನು ಸ್ವಲ್ಪ 1 ಮಿನಿಟ್ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡುವ. ಇಲ್ಲೀಗ ಅಣಬೆ ಒಳ್ಳೆ ರೀತಿ ಫ್ರೈ ಆಗಿದೆ, 1 ಮಿನಿಟ್ ಸಾಕು. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ ಇದರ ಅಣಬೆದು. ಈಗ ನಾವು ರುಬ್ಕೊಂಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಪುನಃ ನಾವು ಫ್ಲೇಮನ್ನು ಮೀಡಿಯಂ ಟು ಹೈ ಇಟ್ಕೊಂಡು ಒಂದು 30 to 40 ಸೆಕೆಂಡ್ಸ್ ಇದನ್ನು ನಾವು ಫ್ರೈ ಮಾಡುವ ಮಸಾಲೆಯನ್ನು. ಈಗ ನಾವು ನೀರೆಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳುವ. ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಕೊಳ್ತಾ ಇದ್ದೇನೆ. ಅದರ ಜೊತೆನೆ ಒಂದು 1/2 ಟೀ ಸ್ಪೂನ್ ಅಷ್ಟು ಸಕ್ಕರೆ, ಶುಗರ್, ಇದು ಆಪ್ಷನಲ್, ಆದರೆ ಹಾಕಿದರೆ ಟೇಸ್ಟನ್ನು ಒಳ್ಳೆ ಬ್ಯಾಲೆನ್ಸ್ ಮಾಡ್ತದೆ. ಜಾಸ್ತಿ ಅಲ್ಲ, ಬರೀ ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು. ಅದರ ಜೊತೆನೆ ನಾವು ರೋಸ್ಟ್ ಮಾಡಿದ ಮೊಟ್ಟೆಯನ್ನು ಸೇರಿಸಿಕೊಳ್ಳುವ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಇಲ್ಲಿ ಆಲ್ರೆಡಿ ಮಶ್ರೂಮ್ ಬೆಂದಿದೆ,
ಈಗ ನಾವು ಮೇಲೆಯಿಂದ ಲೆಮನ್ ಜ್ಯೂಸ್ ಹಾಕೋಣ, ಲಿಂಬೆ ರಸ. ಇದು ನೀವು ಗ್ರೇವಿಯನ್ನು ಬರೀ ಮಶ್ರೂಮಲ್ಲಿ ಸಹ ಮಾಡ್ಬೋದು, ಮೊಟ್ಟೆ ಹಾಕಬೇಕಂತಿಲ್ಲ. ಆದರೆ ಮೊಟ್ಟೆ ಮತ್ತು ಮಶ್ರೂಮ್ ಕಾಂಬಿನೇಷನ್ ಸಹ ಒಳ್ಳೆಯದಾಗ್ತದೆ, ಒಮ್ಮೆ ಟ್ರೈ ಮಾಡಿ ನೀವು ಹೀಗೆ. ಈಗ ನಾವು ಮೇಲೆಯಿಂದ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ. ಅಲ್ಲಿಗೆ ನಮ್ಮದು ಮಶ್ರೂಮ್ ಎಗ್ ಕರಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.